ಧನುಸು ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂತಹ ಗುರು ಈಗ ವಕ್ರ ಗತಿಯಲ್ಲಿದ್ದು ಮಿಥುನದಲ್ಲಿದ್ದಾನೆ. ಹಾಗೆ ಧನುಸು ರಾಶಿಯವರಿಗೆ ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣದ ಪ್ರಭಾವವನ್ನು ನೋಡೋಕೆ ಹೋದಾಗ 3ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. 3ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಮೂಲಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದವರು ಈ ಒಂದು ರಾಶಿಗೆ ಒಳಪಡ್ತಕ್ಕಂಥದ್ದಾಗಿರುತ್ತೆ. ಗುರುವಿನ ದೃಷ್ಟಿ ಗ್ರಹಣದ ಮೇಲಿರೋದ್ರಿಂದ ಧನುಸ್ಸು ರಾಶಿಯವರಿಗೆ ಒಂದು ಜಾಕ್ ಪಾಟ್ ಅಂತ ಹೇಳ್ತೀವಿ, ಡಬಲ್ ಧಮಾಕ ಅಂತ ಹೇಳ್ತೀವಿ. 3ನೇ ಮನೆ ಗ್ರಹಣ ಯಾವಾಗಲೂ ಶುಭ. ಅದ್ರ ಜೊತೆಗೆ ನಿಮ್ಮ ರಾಶ್ಯಾಧಿಪತಿ ಗ್ರಹಣವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ನೋಡೋಕೆ ಹೋದಾಗ ದೋಷ ಅಂಟೋದಿಲ್ಲ, ದೋಷಗಳು ಕೂಡ ಬರೋದಿಲ್ಲ. ಅದರ ಜೊತೆಗೆ ಈ ರಾಶಿಯವರಿಗೆ ಭ್ರಾತೃಸ್ಥಾನ ಅಥವಾ 3ನೇ ಮನೆಯಲ್ಲಿ ಏನು ಭ್ರಾತೃಸ್ಥಾನ ಅಂತ ನಾವು ಕರಿತೀವಿ, ಅಧಿಕ ಆದಾಯ ಆಗ್ತಕ್ಕಂಥದ್ದು, ಸಹೋದರರ ಜೊತೆ ಒಳ್ಳೆ ಪ್ರೀತಿ ವಿಶ್ವಾಸಗಳಿಂದ ಇರ್ತಕ್ಕಂಥದ್ದು. ಹಾಗೆ ಈ ರಾಶಿಯವರಿಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಬಂಧು ಮಿತ್ರಗಳ ಜೊತೆ ಪ್ರೀತಿ ವಿಶ್ವಾಸ ಇರುತ್ತೆ. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ, ಅನಿಸಿಕೆಗಳಿಗೆ ಮನ್ನಣೆ ಸಿಗುತ್ತೆ, ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ, ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ದೂರದ ಯಾವುದೋ ಎಲ್ಲೋ ಒಂದು ಇನ್ವೆಸ್ಟ್ ಮಾಡಿ ಬಿಟ್ಬಿಟ್ಟಿದ್ದೀರಾ ಆ ಭೂಮಿ ಅಥವಾ ಅದು ಕಳ್ಕೊಳ್ಳೋ ಮಟ್ಟಕ್ಕೆ ಬಂದರೆ ಅದರ ಲಾಭ ಕೂಡ ಬರುತ್ತೆ. ಇನ್ನು ಹಾಗೆ ಪತಿ ಪತ್ನಿಯರಲ್ಲಿ ಕೆಲವು ಕಡೆ ಇದೇನಾಗುತ್ತೆ, ಎಲ್ಲೋ ಒಂದು ಕಡೆ ಡೈವರ್ಸ್ವರೆಗೂ ಹೋಗಿರುತ್ತೆ, ಅದು ರಾಜಿಯಿಂದ ಮತ್ತೆ ವಾಪಸ್ಸು ಕೂಡ ಬರ್ತಕ್ಕಂಥದ್ದು. ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಧರ್ಮ ಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಸರ್ಕಾರದ ಹೊಸ ಕಾನೂನು ನೀತಿಗಳಿಂದ ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ದೀರ್ಘ ಪ್ರಯಾಣ ಅಂತ ಹೇಳುತ್ತೆ. ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಧನುಸು ರಾಶಿಯವರಿಗೆ ಈ ಸಮಯ ಬಹಳಷ್ಟು ಬಡ್ತಿಯನ್ನು ಕೊಡ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ಪ್ರವಾಸೋದ್ಯಮ ಇಲಾಖೆಯವರಿಗೆ ಶುಭ ಆಗ್ತಕ್ಕಂಥದ್ದು. ಹಾಗೆ ಈ ಒಂದು ಮುಜರಾಯಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಧನುಸು ರಾಶಿಯವರಿಗೆ ಶುಭ ಆಗುತ್ತೆ. ನಿರೀಕ್ಷಿತ ಶುಭ ಫಲ ಇರತಕ್ಕಂಥದ್ದು. ಮನೆ ರಿಪೇರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ, ಮಕ್ಕಳಿಂದ ಶುಭ ಸಮಾಚಾರ ಸಿಗುತ್ತೆ, ಹೊಸ ಕೋರ್ಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಅಣ್ಣ ತಮ್ಮಂದಿರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ವಾಹನ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನಿಮಗೆ ನೀವೇ ಮಾಡ್ಕೊಳ್ತಕ್ಕಂಥ ತಪ್ಪುಗಳಿಗೆ ನೀವು ಅದರ ಒಂದು ಫಲವನ್ನು ಪಡಿಬೇಕಾಗಿರುತ್ತೆ. ಆದರೂ ಇದು ಶುಭ ಕಾಲ ಅಂತ ಹೇಳ್ಬೋದು. ಈ ಗ್ರಹಣದ ಸಮಯ ತುಂಬ ಚೆನ್ನಾಗಿದೆ. ರಾಜಕೀಯವಾಗಿ ಪ್ರಗತಿ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಸಾಧ್ಯವಾದಷ್ಟು ಧನುಸು ರಾಶಿಯವರಿಗೆ ಬಹಳಷ್ಟು ಶುಭ ಇರೋದ್ರಿಂದ ಶ್ರೀರಾಮರ ದೇವಸ್ಥಾನ ಇರ್ಬೋದು, ಒಂದಷ್ಟು ಭಜನೆಗೆ ಏರ್ಪಡಿಸ್ಕೊಳ್ತಕ್ಕಂಥದ್ದು, ಹನುಮನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಎಷ್ಟು ಸಾಧ್ಯವಾದರೆ ಅಷ್ಟು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡ್ಕೊಳ್ಳೋದ್ರಿಂದ, ಪಠನೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ಸಮಯದಲ್ಲಿರುತ್ತೆ. ಸಿಹಿ ಪೊಂಗಲನ್ನು ಮಾಡಿ ಹಂಚೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ.